ಹೆಲೋ ಮಕ್ಕಳೇ, ನನ್ನ ಟೀಚಿಂಗ್ ಜರ್ನಿಯಲ್ಲಿ ನಿಮಗೆ ಟೀಚ್ ಮಾಡೋದ್ರ ಜೊತೆಗೆ ಇನ್ನೊಂದು ವೆರಿ ಎಕ್ಸೈಟಿಂಗ್ ಪಾರ್ಟ್ ಇದೆ. ಅದೇನು ಅಂತೀರಾ? ಎಸ್, ನಿಮ್ಮ ಮುದ್ದಾದ ಕಮೆಂಟ್ಸ್ ಗಳನ್ನ ಓದೋದು. ಆ ಕಮೆಂಟ್ಸ್ ಗಳಲ್ಲಿ ಕೆಲವೊಂದು ಅಪ್ರಿಶಿಯೇಟಿವ್ ಇರುತ್ತೆ, ಕೆಲವೊಂದು ಕ್ವಶನಿಂಗ್ ಇರುತ್ತೆ. ಅಂತಹ 3 ಟಾಪ್ ಇಂಟ್ರೆಸ್ಟಿಂಗ್ ಕ್ವಶನ್ ಕಮೆಂಟ್ಸ್ ಗಳೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅವುಗಳನ್ನ ಈ ಕ್ಲಾಸ್ ಅಲ್ಲಿ ಡಿಕೋಡ್ ಮಾಡೋಣ. ಮೊದಲನೇ ಪ್ರಶ್ನೆ ನಂದಿತಾ ನಂದು ಅವರದು. ಸರ್, ನೀವ್ ಹೇಳಿದ್ರ ಮೌಂಟೇನ್ಸ್ ಗಳು ಇಯರ್ ಬೈ ಇಯರ್ ಗ್ರೋ ಆಗತ್ತೆ ಅಂತ. ಯಾಕೆ ಅವುಗಳ ಹೈಟ್ ಇನ್ಕ್ರೀಸ್ ಆಗತ್ತೆ? ಅದಕ್ಕೆ ಇಲ್ಲಿದೆ ಉತ್ತರ. ಸರ್, ಪೇಪರ್ ಯಾಕೆ ಕೈಯಲ್ಲಿ ಅಂತೀರಾ? ಅದಕ್ಕೆ ಬರ್ತೇನೆ. ಅದಕ್ಕಿಂತ ಮೊದಲು ಮೌಂಟೇನ್ಸ್ ಗಳು ಹೇಗೆ ಫಾರ್ಮ್ ಆದವು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗತ್ತೆ. ಅದರಲ್ಲೂ ನಮ್ಮ ಹಿಮಾಲಯನ್ ಮೌಂಟೇನ್ಸ್ ಹೇಗ್ ಫಾರ್ಮ್ ಆಯ್ತು ಅಂತೀರಾ? ಈ ಪೇಪರ್ಸ್ ಗಳನ್ನ ಪ್ಲೇಟ್ಸ್ ಗಳು ಅನ್ಕೊಳ್ಳೋಣ. ಪ್ಲೇಟ್ಸ್ ಅಂದ್ರೆ ಏನು? ನಾವು ನೆಲದ ಮೇಲೆ ನಿಂತಿದ್ದೇವೆ. ಈ ನೆಲ ಕಂಟಿನ್ಯೂಸ್ ಆಗಿ ಒಂದೇ ಆಗಿಲ್ಲ, ಇದು ಬೇರೆ ಬೇರೆ ಈ ರೀತಿಯ ಪಾರ್ಟ್ಸ್ ಗಳಲ್ಲಿ ಡಿವೈಡ್ ಆಗಿದೆ. ಸೊ ಈ ಪ್ಲೇಟ್ಸ್ ಗಳು ಯಾವಾಗ ಒಂದಕ್ಕೊಂದು ಮೂವ್ ಆಗುತ್ತೋ, ಟಚ್ ಆಗುತ್ತೋ, ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಏನಾಗ್ತಾ ಇದೆ? ಆ ಒಂದು ಪ್ರೆಷರ್ ನಿಂದ ಕಂಟಿನ್ಯೂಸ್ ಮುಂದೆ ಬರ್ತಾ ಇರೋದ್ರಿಂದ ಮೌಂಟೇನ್ಸ್ ಗಳು ಫಾರ್ಮ್ ಆಗತ್ತೆ. ಇದೇ ಕಾರಣದಿಂದ ನಮ್ಮ ಹಿಮಾಲಯದಲ್ಲಿರುವಂತಹ ಮೌಂಟೇನ್ ರೇಂಜಸ್ ಗಳು ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾ ಇದೆ. ಐ ಹೋಪ್ ದಿಸ್ ಕ್ಲಾರಿಫೈಸ್ ಯುವರ್ ಡೌಟ್. ನಂದಿತಾ, ಎರಡನೇ ಇಂಟ್ರೆಸ್ಟಿಂಗ್ ಕ್ವಶನ್ ಲಾವಣ್ಯ ಅವರದು. ಅವ್ರು ಕೇಳ್ತಿದ್ದಾರೆ, ಸರ್, ಬೆಂಗಳೂರಲ್ಲಿ ಯಾಕೆ ಸ್ನೋ ಆಗಲ್ಲ ಅಂತ. ಅದಕ್ಕೆ ಇಲ್ಲಿದೆ ಉತ್ತರ. ಬೆಂಗಳೂರಲ್ಲಿ ಯಾಕೆ ಸ್ನೋ ಆಗಲ್ಲ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಎಲ್ಲಿ ಯಾಕೆ ಸ್ನೋ ಆಗತ್ತೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ನೀವು ನೋಡಿರ್ಬೋದು, ಕಾಶ್ಮೀರು, ಶಿಮ್ಲಾ, ಇಲ್ಲೆಲ್ಲ ಏನಾಗತ್ತೆ? ಸ್ನೋಫಾಲ್ ಆಗತ್ತೆ. ಯಾಕಾಗತ್ತೆ? ಯಾಕಂದ್ರೆ ಇವು ಸಮುದ್ರ ಮಟ್ಟದಿಂದ ಹೈಟ್ ಅಲ್ಲಿವೆ. ಸರ್, ಸಮುದ್ರ ಮಟ್ಟದಿಂದ ಮೇಲಿರೋದಕ್ಕೂ ಹಿಮಪಾತ ಅಥವಾ ಸ್ನೋಫಾಲ್ ಆಗೋದಕ್ಕೂ ಏನು ಕಾರಣ ಅಂತೀರಾ? ಸಿಂಪಲ್ ರೀಸನ್. ಸೂರ್ಯನ ಕಿರಣ ಏನು ಭೂಮಿ ಮೇಲೆ ಬೀಳುತ್ತೆ. ಭೂಮಿ ಮೇಲೆ ಬೀಳೋದ್ರಿಂದ ಏನಾಗತ್ತೆ? ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಎಲ್ಲ ವಾರ್ಮ್ ಆಗಿರತ್ತೆ, ಬಿಸಿ ಆಗಿರತ್ತೆ. ಹೀಗಾಗಿ ಅದೇ ನಾವು ಮೇಲ್ ಹೋದ ಹಾಗೆಲ್ಲ ಏನಾಗತ್ತೆ? ಆ ವಾರ್ಮ್ನೆಸ್ ಇರಲ್ಲ, ಆ ಬಿಸಿತನ ಇರಲಿಲ್ಲ. ಮೇಲ್ ಹೋದಾಗೆಲ್ಲ ತಂಪಾಗತ್ತೆ. ಹೀಗಾಗಿ ಮೌಂಟೇನ್ಸ್ ಗಳನ್ನ ಹತ್ತಬೇಕಾದ್ರೆ ನೀವೆಲ್ಲ ನೋಡ್ತಾ ಇರಬಹುದು, ಅಲ್ಲಿ ಆಕ್ಸಿಜನ್ ಕಡಿಮೆ ಆಗತ್ತೆ. ಅದರ ಜೊತೆಗೆ ಅಲ್ಲಿ ಟೆಂಪರೇಚರ್ ಸಬ್ ಜೀರೋ ಸಹ ಹೋಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಯಾವ ಯಾವ ಪ್ರದೇಶಗಳು ನಮ್ಮ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುತ್ತೋ ಅಲ್ಲಲ್ಲಿ ಹಿಮಪಾತ ಆಗತ್ತೆ. ನಮ್ಮ ಬೆಂಗಳೂರು ಸಮುದ್ರ ಮಟ್ಟದಿಂದ ಎಷ್ಟು ಹೈಟ್ ನಲ್ಲಿದೆ? 900 ಮೀಟರ್ಸ್. ಅದೇ ಕಾಶ್ಮೀರಿಗೆ ಬರೋದಾದ್ರೆ ಅದು ಸಮುದ್ರ ಮಟ್ಟದಿಂದ 1800 ಮೀಟರ್ ಪ್ಲಸ್ ಹೈಟ್ ನಲ್ಲಿದೆ. ಹೀಗಾಗಿ ಹೈಟ್ಗೆ ಹೋದ ಹಾಗೆಲ್ಲ ಏನಾಗತ್ತೆ? ಟೆಂಪರೇಚರ್ ಡಿಕ್ರೀಸ್ ಆಗತ್ತೆ. ಹೀಗಾಗಿ ಸ್ನೋ, ಐಸ್ ಫಾರ್ಮೇಶನ್ ಆಗುವಂತಹ ಚಾನ್ಸಸ್ ಹೆಚ್ಚಿಗೆ ಆಗತ್ತೆ. ಐ ಹೋಪ್ ಇಟ್ ಕ್ಲಾರಿಫೈಸ್ ಯುವರ್ ಡೌಟ್. ಮೂರನೆಯ ಪ್ರಶ್ನೆ ಹಾಗೂ ಕಟ್ಟ ಕಡೆಯ ಪ್ರಶ್ನೆ. ದಿವ್ಯ ಜ್ಯೋತಿ ಅವ್ರು ಕೇಳ್ತಿದ್ದಾರೆ, ಸೋಷಿಯಲ್ ಸೈನ್ಸ್ ಅನ್ನ ಯಾಕೆ ಓದ್ಬೇಕು? ಓದಿದ್ರು ಯಾಕೆ ಟೈಪ್ಸ್ ಗಳಲ್ಲಿ ಓದ್ಬೇಕು ಅಂತ. ಮೊದಲನೇದು, ಸೋಷಿಯಲ್ ಸೈನ್ಸ್ ನಮಗೆ ಈ ಸೊಸೈಟಿಯಲ್ಲಿ ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಡುತ್ತೆ. ಅಷ್ಟು ಡೀಪ್ ಆಗಿ ಹೋಗೋಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ನ ಜೊತೆಗೆ ಇದರ ಒಂದು ಇಂಪಾರ್ಟೆನ್ಸ್ ಅನ್ನ ತಿಳ್ಕೊಳ್ಳೋಣ. ಸಿಂಪಲ್, ಒಂದು ವಿಡಿಯೋ ಗೇಮ್ ಇದೆ ಅನ್ಕೊಳ್ಳೋಣ. ಆ ವಿಡಿಯೋ ಗೇಮ್ ಅನ್ನ ನಾವು ಆಡ್ತಾ ಇದ್ದೇವೆ. ನಾವು ಆಡ್ಬೇಕಾದ್ರೆ ನಾವು ಹಿಂದೆ ಏನ್ ಮಿಸ್ಟೇಕ್ಸ್ ಮಾಡಿದ್ವಿ, ಹಾಗೆ ಹಿಂದೆ ಯಾವ ಒಂದು ಮೂವ್ ನಿಂದ ನಮಗೆ ಹೆಚ್ಚಿನ ಕಾಯಿನ್ಸ್ ಗಳು ಬಂತು ಅಂತ ತಿಳ್ಕೊಂಡು ನಾವು ಮುಂದಿನ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡ್ತೇವೆ. ಅದೇ ನಮಗೆ ಹಿಸ್ಟರಿ ಕಲಿಸ್ಕೊಡುತ್ತೆ ದೇಶದ ಲೆವೆಲ್ ನಲ್ಲಿ. ಸೆಕೆಂಡ್, ಮ್ಯಾಪು. ಟ್ರೆಜರ್ ಎಲ್ಲಿದೆ, ಹಂಟ್ ಹೇಗ್ ಮಾಡೋದು, ಅದಕ್ಕೆ ಮ್ಯಾಪ್ ವೆರಿ ಇಂಪಾರ್ಟೆಂಟ್. ಸೊ ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಲೊಕೇಶನ್ ಹಾಗೆ ಅದರ ಇಂಪಾರ್ಟೆನ್ಸ್ ಅನ್ನ ತಿಳಿಸ್ಕೊಡುತ್ತೆ. ಮೂರನೇ, ಯಾವ ಆಟದಲ್ಲಿ ಯಾರು ಪವರ್ಫುಲ್, ಯಾರ ಹತ್ರ ಎಲ್ಲಾ ಪವರ್ ಇದೆ, ಹೇಗೆ ಅದನ್ನ ಯೂಸ್ ಮಾಡೋದು, ಇದನ್ನ ನಮ್ಮ ಯಾವ ತಿಳಿಸ್ಕೊಡುತ್ತೆ? ಪೊಲಿಟಿಕಲ್ ಸೈನ್ಸ್ ತಿಳಿಸ್ಕೊಡುತ್ತೆ. ಪವರ್ ಎಲ್ಲಿರುತ್ತೆ,
ಪವರ್ ಅನ್ನ ಹೇಗೆ ಯೂಸ್ ಮಾಡೋದು, ಯಾರು ಯೂಸ್ ಮಾಡ್ತಾರೆ, ಅವೆಲ್ಲದರ ಇನ್ಫಾರ್ಮೇಶನ್ ಅಲ್ಲಿ ಸಿಗತ್ತೆ. 4ನೇದು, ನಿಮಗೆ ಕಾಯಿನ್ಸ್ಗಳು ಬೇಕಾಗಿರತ್ತೆ. ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸು, ದುಡ್ಡು ಮಾಡೋದು ಹೇಗೆ, ಮಾಡಿದ್ರೆ ಉಳಿಸ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗೇಮ್ ಅಂದ್ಮೇಲೆ ಅದಕ್ಕೆ ತನ್ನದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಮೋಸ ಮಾಡೋ ಹಾಗಿಲ್ಲ, ಬಾಟ್ಸ್ ಗಳನ್ನ ತೆಗೆದುಕೊಂಡು ಬರೋ ಹಾಗಿಲ್ಲ. ಅದು ಸಹ ನಮ್ಮ ಸೋಶಿಯಾಲಜಿಯಲ್ಲಿ ಸಮಾಜದಲ್ಲಿರುವಂತಹ ಚಾಲೆಂಜಸ್ ಗಳನ್ನ ಹಾಗೆ ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಓಡಿಸೋದು, ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುವಂತಹ ಮೇನ್ ರೈಟ್ಸ್ ಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಇದರಿಂದ ಯಾಕೆ ಟೈಪ್ಸ್ ಗಳಲ್ಲಿ ವಿಂಗಡಿಸಿದ್ದಾರೆ ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೋಷಿಯಲ್ ಸೈನ್ಸ್ ಒಂದರಲ್ಲೇ ಎಲ್ಲವನ್ನೂ ಸಹ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ, ಏನೂ ಅರ್ಥ ಆಗಲ್ಲ. ಯಾವಾಗ ನಾವು ಡಿವೈಡ್ ಮಾಡ್ತೇವೋ ಆವಾಗ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಐ ಹೋಪ್ ದಿವ್ಯ ಜ್ಯೋತಿ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ನಿಮ್ಮ ಡೌಟ್ಸ್ಗಳು ನಮ್ಮ ನೆಕ್ಸ್ಟ್ ಸೀರೀಸ್ ನಲ್ಲಿ ಫೀಚರ್ ಆಗ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಕಮೆಂಟ್ಸ್ ಗಳಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ನಿಮಗೆ ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಯಾವುದೇ ಡೌಟ್ಸ್ ಗಳಿದ್ರು, ಒನ್ ಶಾಟ್ ವಿಡಿಯೋಸ್ ಗಳಿರಬಹುದು, ಸಮ್ಮರಿ ಫಾರ್ಮ್ಯಾಟ್ ವಿಡಿಯೋಸ್ಗಳು, ಅವುಗಳನ್ನ ಪ್ರೊವೈಡ್ ಮಾಡ್ತೇವೆ. ಡಿಸ್ಕ್ರಿಪ್ಷನ್ ನ ಲಿಂಕ್ ನಲ್ಲಿ ಇರುತ್ತೆ, ಅದನ್ನು ಸಹ ನೋಡೋದನ್ನ ಮರಿಬೇಡಿ. ಹಾಗೆಯೇ ನಮ್ಮ ಪ್ರಚಂಡರು ಬ್ಯಾಚಿನ ವಿದ್ಯಾರ್ಥಿ ಆಗಿರುವಂತಹ ನೀವು ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.